ಬೆಂಗಳೂರಿನಲ್ಲಿ ಕಸ ವೈಜ್ಞಾನಿಕವಾಗಿ ವಿಲೇವಾರಿ ಆಗ್ತಿಲ್ಲ. ಹೀಗಾಗಿ ಕಳೆದ ಹಲವು ವರ್ಷಗಳಿಂದ ಬೆಂಬಿಡದ ಭೂತದಂತೆ ಕಾಡ್ತಿದೆ. ಇನ್ಮುಂದೆ ಹೀಗಿರೋದಿಲ್ಲ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಜಿಬಿಎ 471 ಕೋಟಿ ವೆಚ್ಚದಲ್ಲಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ಸಿಲಿಕಾನ್ ಸಿಟಿ ಕಸದ ಸಮಸ್ಯೆಗೆ ಸಿಕ್ಕೇ ಬಿಟ್ಟ ಬಿಗ್ ಸೊಲ್ಯೂಷನ್. 10 ವರ್ಷಗಳಿಂದ ಇರೋ ಕಸದ ರಾಶಿ 4 ವರ್ಷದಲ್ಲಿ ಕರಗುತ್ತಾ? ಡಂಪಿಂಗ್ ಯಾರ್ಡ್ ಪ್ರಾಬ್ಲಮ್ಗೆ ಜಿಬಿಎ ಮಾಸ್ಟರ್ ಪ್ಲಾನ್. ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗುವಂತೆ ಮಾಡಿದ್ದು ಕಸ. ಜಿಬಿಎಯನ್ನ ಭೂತದಂತೆ ಕಾಡ್ತಿರೋ ಈ ಸಮಸ್ಯೆಗೆ ಮುಕ್ತಿ ನೀಡೋಕೆ ಜಿಬಿಎ ಮುಂದಾಗಿದೆ. ಪ್ರತಿದಿನ ಉತ್ಪತ್ತಿಯಾಗೋ 4,500 ಟನ್ ಕಸವನ್ನ ಮಿಟಗಾನಹಳ್ಳಿ, ಬೆಳ್ಳಲ್ಲಿ, ಮಂಡೂರು ಡಂಪಿಂಗ್ ಯಾರ್ಡ್ನಲ್ಲಿ ವೈಜ್ಞಾನಿಕವಾಗಿ ಡಂಪ್ ಮಾಡ್ತಿರ್ಲಿಲ್ಲ. ಇದರಿಂದ ಕಸ ಕೊಳೆತು ಅದರಿಂದ ಲೀಚೆಟ್ಸ್ ಅನ್ನು ದ್ರವ ರೂಪದ ತ್ಯಾಜ್ಯ ಹರಿದು ಬರ್ತಿತ್ತು. ಅಷ್ಟೇ ಅಲ್ಲದೆ ಕೆಟ್ಟ ವಾಸನೆಯೂ ಬರ್ತಿತ್ತು. ಇದರಿಂದ ಆರೋಗ್ಯದ ಸಮಸ್ಯೆ, ಅಂತರ್ಜಲ ಕಲುಷಿತವಾಗೋದು, ಬೆಳೆಗಳು ಹಾಳಾಗೋದು ಸೇರಿದಂತೆ ಹಲವು ಸಮಸ್ಯೆಗಳು ಆಗ್ತಿತ್ತು. ಹೀಗೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡದೆ 2,818 ಮಿಲಿಯನ್ ಟನ್ ಕಸ ಡಂಪಿಂಗ್ ಯಾರ್ಡ್ನಲ್ಲಿದ್ದು 474 ಕೋಟಿ ವೆಚ್ಚದಲ್ಲಿ ವೈಜ್ಞಾನಿಕ ಸಂಸ್ಕರಣೆ ಮಾಡೋಕೆ ಮುಂದಾಗಿದೆ. ಇದರ ಜವಾಬ್ದಾರಿ ಹೊತ್ತಿರೋ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಮಂಡಳಿ ಮುಕ್ತ ಪ್ರೋಟೀನ್ ಲಿಮಿಟೆಡ್ ಕಂಪನಿಗೆ ಟೆಂಡರ್ ನೀಡಿದೆ. 4 ವರ್ಷಕ್ಕೆ ಟೆಂಡರ್ ಪಡೆದಿರೋ ಕಂಪನಿ ಲೀಚೆಟ್ಸ್ ಸಂಸ್ಕರಣಾ ಘಟಕದ ಜೊತೆಗೆ ಲೀಚೆಟ್ಸ್ ತ್ಯಾಜ್ಯ ಸಂಸ್ಕರಿಸಬೇಕಾಗಿದೆ. ಜಿಬಿಎನ್ನಿಂದ ಇದೇ ಮೊದಲ ಬಾರಿಗೆ ಇಂಥ ತೀರ್ಮಾನ ಕೈಗೊಳ್ಳಲಾಗಿದ್ದು, ಪ್ರತಿ ಲೀಟರ್ ಲೀಚೆಟ್ಸ್ ತ್ಯಾಜ್ಯ ಸಂಸ್ಕರಣೆಗೆ ₹1.65 ಖರ್ಚು ಮಾಡಲು ಹೊರಟಿದೆ. ಸದ್ಯ 2,818 ಮಿಲಿಯನ್ ಟನ್ ತ್ಯಾಜ್ಯ ಡಂಪಿಂಗ್ ಯಾರ್ಡ್ನಲ್ಲಿದ್ದು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡೋದೇ ದೊಡ್ಡ ಸವಾಲಾಗಿದೆ. ಇದನ್ನ ಮುಕ್ತ ಪ್ರೋಟೀನ್ ಲಿಮಿಟೆಡ್ ಸಂಸ್ಥೆ ಯಾವ ರೀತಿ ನಿಭಾಯಿಸಿ ಕಸದ ಸಮಸ್ಯೆಗೆ ಮುಕ್ತಿ ಕಾಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.